ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಹೇಗೆ ಚಿಕನ್ ಫ್ರೈನ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಗೋಡಂಬಿ, ಮೆಣಸಿನ್ಕಾಯಿ ಮತ್ತು ಪುದೀನ, ಕೊತ್ತಂಬರಿ, ಸುಳ್ಳು ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಇದು ಒಂದು ಸ್ವಲ್ಪ ನಿಮ್ಮ ಇದು ನೋಡ್ಕೊಂಡು ಫ್ರೈ ಎಷ್ಟು ಅಮೌಂಟ್ ಮಾಡ್ತಿರೋದು ನೋಡ್ಕೊಂಡು ಹಾಕ್ಕೊಳ್ರಿ. ಮತ್ತು ಇಲ್ಲಿ ಈರುಳ್ಳಿನ ಹಚ್ಕೊಂಡಿದ್ದೀವಿ, 3-4 ಈರುಳ್ಳಿನ ಹಚ್ಕೊಂಡಿದ್ದೀವಿ. ಇಲ್ಲಿ ಈ ಸೈಜ್ ನೋಡ್ತಿರ್ಬೋದು, ಈ ಸೈಜೆಲ್ಲ ಹಾಕ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಟೊಮೊಟೊ ಹಣ್ಣು, ಇದನ್ನು 2-3 ಹಾಕ್ಕೊಂಡಿದ್ದೀನಿ. ಇವಾಗ ಕಡಾಯಿಯೊಳಗೆ ಎಣ್ಣೆ ಹಾಕೋಣ. ಎಣ್ಣೆ ಒಂದು ಸ್ವಲ್ಪ ಕುದಿಬೇಕಾಗ್ತೀರಿ. ಈಗ ಅದಕ್ಕೆ ಎಣ್ಣೆಗೆ ಒಂದು ಸ್ವಲ್ಪ ಈರುಳ್ಳಿ, ಗೋಡಂಬಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಹೊಳಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಸ್ವಲ್ಪ ಹುರ್ಕೊಂಡು ಇಲ್ಲಿ ಹುರಿತಿದ್ದೀವಲ್ಲ, ಇಷ್ಟಕ್ಕೆ ಹುರ್ಕೋಬೇಕು ನಾವು. ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾನ ಹಾಕೋಣ. ಮತ್ತು ಇದನ್ನು ಮತ್ತೆ ಹುರ್ಕೋಬೇಕು ನಾವು ಚೆನ್ನಾಗಿ. ಚೆನ್ನಾಗಿ ಆಮೇಲೆ ಹುರ್ಕೊಂಡಾದ್ಮೇಲೆ ನಾವು ಇದಕ್ಕೆ ಹಚ್ಕೊಂಡಿರೋ ಅಂಥ ಟೊಮೊಟೊ ಹಣ್ಣನ್ನು ಹಾಕಬೇಕು. ಚೆನ್ನಾಗಿ ಹುರ್ಕೊಂಡ್ಮೇಲೆ ಟೊಮೊಟೊ ಹಣ್ಣು ಹಾಕ್ಕೋಬೇಕು. ಹಾಕೊಂಡು ಮತ್ತೆ ಹುರಿಬೇಕು. ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಕಲರ್ ಬರ್ತಿದೆ. ಈಗ ಈ ಥರ ಬರಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಅರಿಶಿನದ ಪುಡಿ ಫಾರ್ ದ ಕಲರ್. ಅರಿಶಿನದ ಪುಡಿ ಹಾಕೋಣ. ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕೊಂಡು ಮತ್ತೆ ಇದನ್ನು ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಅರಿಶಿನದೆಲ್ಲ ಕಲರು ಎಲ್ಲ ಕಡೆ ಬರ್ತಿದೆ, ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಈ ರೀತಿ ಹುರ್ಕೋಬೇಕು. ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿ 2-3 ಹಾಕ್ಕೋಬೇಕು. ಇದನ್ನು ನೀಟಾಗಿ ಹುರ್ಕೋಬೇಕು. ಹುರ್ಕೊಳ್ಳೋಣ. ಆಯಿತು, ನೋಡಿ ಯಾವ ರೀತಿ ಬಂದಿದೆ ಕಲರು ಎಲ್ಲ. ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ರೆಡಿ ಆಗಿದೆ. ಬನ್ನಿ ಇವಾಗ ಸ್ಟೆಪ್ಪಿಗೆ ಹೋಗೋಣ. ಈಗ ಇಲ್ಲಿ ಚಿಕನ್ನ ತೊಳೆದು ಬಿಟ್ಟು ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀವಿ. ನೋಡಿ, ಎಣ್ಣೆ ಹಾಕಿ ಇವಾಗ ಅದು ಆ ಕಡೆ ಬಾಯ್ಲ್ ಆಗ್ತಿರುತ್ತೆ. ಈ ಕಡೆ ಬಂದು ಒಂದು ಮಿಕ್ಸರಿಗೆ ನಾವು ಹುರಿದಿರೋ ಅಂಥ ಮಸಾಲೆನ ಹಾಕೊಳ್ಳೋಣ. ಇದ್ರ ಜೊತೆ ಒಂದು 10-12 ಕಾಳು ಪೆಪ್ಪರ್ನ ಹಾಕೊಳ್ಳೋಣ. ಪೆಪ್ಪರ್ ಅಂದರೆ ಮೆಣಸನ್ನ ಹಾಕೊಳ್ಳೋಣ. ನೋಡಿ, ಇವಾಗ ತೋರಿಸ್ತೀವಿ. ಇಷ್ಟು ಮೆಣಸನ್ನ ಹಾಕ್ಕೊಳ್ಳಿ. ಆಮೇಲೆ ಇದು ನೋಡಿ ಈ ರೀತಿ ಮಿಕ್ಸ್ ಆಗಿದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ. ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಆಮೇಲೆ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿನ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈ ಆಡಿಸ್ಕೊಳ್ಳೋಣ.
ಉರಿಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಇದರಿಂದ ಒಂದು ಸ್ವಲ್ಪ ಗಟ್ಟಿ, ಒಂದು ಸ್ವಲ್ಪ ಇದಾಗುತ್ತೆ. ಇವಾಗ ಈ ಕಡೆ ನೋಡಿ ನಾವು ಬೇಯಿಸಿರೋ ಅಂಥ ಚಿಕನ್ನು ರೆಡಿ ಆಗಿದೆ. ಇವಾಗ ಅದಕ್ಕೆಲ್ಲ ಹಾಕ್ಕೊಳ್ಳೋಣ, ಚೆನ್ನಾಗಿ ಕೈ ಆಡಿಸೋಣ. ಕೈ ಆಡಿಸಿ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಮತ್ತೆ ಕೈ ಆಡಿಸೋಣ. ಇಲ್ಲಿಗೆ ನಮ್ಮ ಚಿಕನ್ ಫ್ರೈ ರೆಡಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳೋಣ. ನಿಂಬೆಹಣ್ಣು, ಸೌತೆಕಾಯಿ ಹಾಕ್ಕೊಂಡು ತಿನ್ನೋಣ ಈಗ. ಸಖತ್ತಾಗಿದೆ ಗಾಯ್ಸ್, ನೀವು ಟ್ರೈ ಮಾಡಿ, ತುಂಬ ಸಖತ್ತಾಗಿದೆ. ನಾನಂತೂ ಫ್ಯಾನ್ ಆಗೋದೆ ಈ ಟೇಸ್ಟಿಗೆ. ನೀವು ಫ್ಯಾನ್ ಆಗ್ತೀರಾ? ಫಸ್ಟ್ ಇದನ್ನು ಟ್ರೈ ಮಾಡಿ, ಆಮೇಲೆ ಆ ಕಮೆಂಟಲ್ಲಿ ಇದು ಟೇಸ್ಟ್ ಹೆಂಗಿದೆ ಅಂತ ಟೈಪ್ ಮಾಡಿ. ಬಾಯ್.